ನಮಸ್ಕಾರ ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಷಿಯಸ್ ಡೇ. ಯಾವುದೇ ಒಂದು ವ್ಯಕ್ತಿ ಅದ್ಭುತವಾದಂತಹ ಯಶಸ್ಸನ್ನ ಕಾಣ್ಬೇಕಂತ ಹೇಳಿದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾನೇನಾದ್ರೂ ಮತ್ತೊಮ್ಮೆ ವಿದ್ಯಾಭ್ಯಾಸ ಮಾಡಬೇಕಾಗಿ ಬಂದ್ರೆ ಮೊದಲು ನಾನು ಏಕಾಗ್ರತೆಯನ್ನ ಅಭ್ಯಾಸ ಮಾಡ್ತೇನೆ, ನಂತರ ನಾನು ವಿದ್ಯಾಭ್ಯಾಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರು ಆ ರೀತಿ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಏಕಾಗ್ರತೆ ಅನ್ನುವಂಥದ್ದು ಅದು ಎಲ್ಲ ಬೀಗಗಳಿಗೂ ಇರತಕ್ಕಂಥ ಏಕೈಕ ಕೀಲಿ ಕೈ. ಹಾಗಾಗಿ ಅವರು ಆ ವಿಚಾರವನ್ನ ಹೇಳಿದ್ರು. ಏಕಾಗ್ರತೆಯಿಂದ ನಾವು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಹಲವಾರು ವಿಚಾರಗಳು ಒಂದೇ ವಿಷಯದ ಮೇಲೆ ನಾವು ಮನಸ್ಸನ್ನು ಹರಿಸೋದ್ರಿಂದ ಅದು ತನ್ನ ರಹಸ್ಯವನ್ನ ಬಿಟ್ಕೊಡುತ್ತೆ. ಹಾಗಾಗಿ ನಾವು ಫೋಕಸ್ಡ್ ಆಗಿ ಕೆಲಸವನ್ನ ಮಾಡಬೇಕು. ಹಲವಾರು ವಿಷಯಗಳಲ್ಲಿ ಮನಸ್ಸನ್ನು ಹರಿಸೋದ್ರಿಂದ ಶಕ್ತಿ ಬೇರೆ ಬೇರೆ ಕಡೆಗೆ ಪೋಲಾಗುವುದರ ಮೂಲಕ ನಾವು ಒಂದು ವಿಷಯದಲ್ಲಿ ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಅನ್ನು ತೆಗೆದುಕೊಳ್ಳೋಣ. ಅಮಿತಾಬ್ ಬಚ್ಚನ್ ಅವರು ಕಂಟಿನ್ಯೂಸ್ ಆಗಿ 13 ಸಿನಿಮಾಗಳು ಅವರು ಯಶಸ್ಸನ್ನು ಕಾಣಲೇ ಇಲ್ಲ. ಅವರ 13th ಸಿನಿಮಾ ಆದ ನಂತರ ಅವರು ಸಿನಿಮಾಗಳು ಯಶಸ್ಸಾಗ್ಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಒಂದು ವ್ಯಕ್ತಿ ಕಂಟಿನ್ಯೂಸ್ ಆಗಿ ಎಫರ್ಟ್ ಅನ್ನು ಹಾಕಿದ್ದಕ್ಕೆ, ಒಂದೇ ವಿಷಯದಲ್ಲಿ ಸತತವಾಗಿ ಫೋಕಸ್ ಅನ್ನು ಮಾಡಿದ್ದಕ್ಕೆ ಅವರಿಗೆ ಸಾಧ್ಯ ಆಯಿತು. ಹಾಗಾಗಿ ನಾವು ಕೂಡ ನಾವು ಮಾಡುವಂಥ ಕೆಲಸವನ್ನ ಶ್ರದ್ಧೆಯಿಂದ ಫೋಕಸ್ ಇಂದ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಅಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.